ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಸ್ಪರ್ಧೆ ಮಾಡೋದಕ್ಕೆ ಕಾಂಗ್ರೆಸ್ ಮುಖಂಡರೇ ಸಿಕ್ಕಿಲ್ಲ ಅವರಿಗೆ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವ್ಯಂಗ್ಯವಾಡಿದ್ದಾರೆ. ಪಟ್ಟಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನನಗೆ. ಯಾರು ಸಿಕ್ಕಿಲ್ವೋ ಕಾಂಗ್ರೆಸ್ನವರಿಗೆ? ಬೇರೆಯವರು, ಹಿರಿಯರು ಎಲ್ಲ ಅವರವ್ರಿಗೆ ಮಣೆ ಹಾಕಿಬಿಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಮಣೆ ಹಾಕಿದ್ದಾರೆ, ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಶೋಭಾ ಕರಂದ್ಲಾಜೆ ವ್ಯಂಗ್ಯಾಡಿದ್ದಾರೆ. ಕಾಂಗ್ರೆಸ್ನವರಿಗೆ ನಗರದ ಪೇಟೆ ಗಲಾಟೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ನವರ ಕಣ್ಣಿಗೆ ಪೊರೆ ಬಂದಿದೆ ಅಂಥೇಳಿ ಶೋಭಾ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚುನಾವಣೆಗೆ ನಾಮಿನೇಷನ್ ಕೂಡ ಆರಂಭ ಆಗ್ತಾ ಇದೆ. ಕಾಂಗ್ರೆಸ್ಸಿನ ಪಟ್ಟಿ ಬಿಡುಗಡೆ ಆಗಿದೆ. ಕೇವಲ ತಮ್ಮ ಮಕ್ಕಳಿಗೆ, ತಮ್ಮ ಮನೆ ಮಂದಿಗೆ, ತಮ್ಮ ಬೀಗರಿಗೆ ಇಷ್ಟಕ್ಕೆ ಸೀಮಿತವಾಗಿರುವಂತ ಕಾಂಗ್ರೆಸ್ಸಿನ ಪಟ್ಟಿಯ ಬಿಡುಗಡೆಯನ್ನು ನಾವು ನೋಡಿದೀವಿ. ಆಶ್ಚರ್ಯ ಆಗುತ್ತೆ. ಕಾಂಗ್ರೆಸ್ಸಿನಂತ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಕೂಡ ಅವರ ಮುಖಂಡರು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಒಂದು ಆಶ್ಚರ್ಯದ ಸಂಗತಿ. ಆದ್ರೆ ಅವರ ಚುನಾವಣೆ ಅವರು ಮಾಡ್ತಾರೆ, ನಮ್ಮ ಚುನಾವಣೆ ನಾವು ಮಾಡ್ತೀವಿ. ನಗರದ ಪೇಟೆಯಲ್ಲಿ ಆದಂತ ಘಟನೆ ಚಿಕ್ಕ ಘಟನೆ ಅಂತ ಕಾಣ್ತಾ ಇರುವುದು ಕಾಂಗ್ರೆಸ್ಸಿಗೆ. ಯಾಕೆಂದ್ರೆ ಕಾಂಗ್ರೆಸ್ಸಿನ ಕಣ್ಣಿಗೆ ಹೊರೆ ಬಂದಿದೆ. ಅವರಿಗೆ ಅಲ್ಪಸಂಖ್ಯಾತರು ಬಿಟ್ಟು ಇನ್ಯಾರು ಕಾಣಿಸಲ್ಲ. ಯಾರೋ ಒಬ್ಬ ಯುವಕ ಮುಖೇಶ್ ಅಂತವನು ತನ್ನ ಅಂಗಡಿಯಲ್ಲಿ ಹನುಮಾನ ಚಾಲಿಸ ಆಲಿಸ್ತಾ ಇರುವಾಗ ಕೂಡ ಬಂದು ಅಲ್ಪಸಂಖ್ಯಾತರು ಅವನಿಗೆ ಹಲ್ಲೆ ಮಾಡ್ತಾರೆ, ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಅವನ ಮೇಲೆನೆ ಕೇಸು ಮಾಡುತ್ತೆ. ಇದು ಇವತ್ತು ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ಕಾಂಗ್ರೆಸ್ಗೆ ಇದು ಚಿಕ್ಕದಿರ್ಬೋದು, ನಮ್ಮ ದೃಷ್ಟಿಯಿಂದ ಇದು ಚಿಕ್ಕ ಮಾಡಿರುವಂತ ಅಪಮಾನ, ಶ್ರೀರಾಮಚಂದ್ರನಿಗೆ ಮಾಡಿರುವಂತ ಅಪಮಾನ. ಅವನು ತನ್ನ ಅಂಗಡಿಯಲ್ಲಿ ತನಗೆ ಇಷ್ಟವಾಗಿರುವಂತ ಹಾಡು ಕೇಳಿದ್ರೆ ಪಕ್ಕದಲ್ಲಿರುವವರಿಗೆ ಯಾಕೆ ಸಿಟ್ಟು ಬರಬೇಕು? ಅವ್ರು ಯಾಕೆ ಹಲ್ಲೆ ಮಾಡಬೇಕು? ಈ ಪ್ರಶ್ನೆಯನ್ನು ಇವತ್ತು ಕಾಂಗ್ರೆಸ್ ಕೇಳದ ಕಾರಣಕ್ಕಾಗಿ ರಾಜ್ಯದಲ್ಲಿ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಬಾಂಬ್ಗಳು ಬೀಳ್ತವೆ, ಯಾರೋ ಬಂದು ಆಸಿಡ್ ಹಾಕ್ತಾರೆ, ಇನ್ಯಾರೋ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ, ಇನ್ಯಾರೋ ನಮ್ಮ ಭಜನೆ ಕೇಳಿದ್ರೆ, ನಮ್ಮ ಮಂತ್ರ ಕೇಳಿದ್ರೆ, ನಮ್ಮ ಹಾಡು ಕೇಳಿದ್ರೆ, ನಮ್ಮ ಶ್ಲೋಕ ಕೇಳಿದ್ರೆ ಯಾರೋ ಬಂದು ಹೊಡೆಯೋರು ಸೃಷ್ಟಿ ಆಗ್ತಾರೆ. ಇದಕ್ಕೆ ಕಾರಣ ಕಾಂಗ್ರೆಸ್ ವಿಧಾನಸೌಧ ತನಕ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ದೇಶದ್ರೋಹಿಗಳನ್ನ ಬಿಟ್ಟುಕೊಂಡ ಪರಿಣಾಮವಾಗಿ ಅವರ ಕೇಸನ್ನ 10 ದಿನಗಳ ಕಾಲ ಏನು ಮಾಡದ ಕಾರಣಕ್ಕಾಗಿ ಇವತ್ತು ಈ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದಕ್ಕಾಗಿ